ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲಲ್ಲಿ ವೆಲ್ಕಮ್. ಸೊ ಡೈಲಿ ಒಂದಾದರೂ ಟಾಪಿಕ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಐ ಸಾ ದ ಕಾಮೆಂಟ್ ಆ್ಯಂಡ್ ಐ ರಿಯಲಿ ಲವ್ಡ್ ಇಟ್. ಸೊ ಐ ಜಸ್ಟ್ ಥಾಟ್ ಕ್ವಿಕ್ಕಾಗಿ ಒಂದು ಟಾಪಿಕ್ ಬಂತು ಆ್ಯಂಡ್ ಐ ವಾಂಟೆಡ್ ಟು ಡೂ ದಿಸ್ ರೀಡಿಂಗ್ ಟುಡೇ. ಆ್ಯಂಡ್ ಎಸ್, ಲಾಸ್ಟ್ ಅಪ್ಡೇಟ್ ಇದು. ನಾಳೆ 18th May 2024 4:44 PM ಒಂದು ಸ್ಮಾಲ್ ಸೆಷನ್ ನಡೀತಾ ಇದೆ ವಿಚ್ ಐ ಆಮ್ ಟೇಕಿಂಗ್ ಆನ್ಲೈನ್ ಝೂಮಲ್ಲಿ. ಸೊ ನೀವೇನು ಮಾಡಬೇಕಾಗತ್ತೆ, ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಅಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸಪ್ ನಂಬರ್ ಸಿಗುತ್ತೆ, ಅಲ್ಲಿ ಮೆಸೇಜ್ ಮಾಡಿ. ಆ್ಯಂಡ್ ಈ ವಿಡಿಯೋ ಹಿಂದ್ಗಡೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ದ ಸೆಷನ್ ನೇಮ್ ಈಸ್ ಯುವರ್ ಪ್ರಾಬ್ಲಮ್ಸ್ ಮೈ ಸೊಲ್ಯೂಷನ್ಸ್. ಸೊ ಟುಮಾರೋ ಆ ಸೆಷನ್ ನಡೀತಾ ಇದೆ. ವೆರಿ ಫ್ಯೂ ಸೀಟ್ಸ್ ಆರ್ ಅವೈಲೇಬಲ್. ಇನ್ನೂ 2 to 3 ಸೀಟ್ಸ್ ಅಷ್ಟೇ ನಾನು ತಗೋತಾ ಇರೋದು. ಸೊ ಇಫ್ ಈ ವಿಡಿಯೋ ನೀವು ನೋಡ್ತಿದ್ದೀರಾ ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಜಾಯಿನ್ ದಿಸ್ ಸೆಷನ್ ಅಂತ ಇದ್ದರೆ ಬೇಗ ನನಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿಬಿಟ್ಟು ನಿಮ್ಮ ಸೀಟ್ನ ಬುಕ್ ಮಾಡ್ಕೋಬಹುದು. ಡೀಟೇಲ್ಡ್ ವಿಡಿಯೋ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಬೇಕಿದ್ರೆ ಆ ವಿಡಿಯೋ ನೋಡಿಕೊಂಡು ನೀವು ನನಗೆ ಮೆಸೇಜ್ ಮಾಡಬಹುದು. ಓಕೆ, ಸೊ ಕಮಿಂಗ್ ಟು ದಿಸ್ ರೀಡಿಂಗ್, ನಿಮ್ಗೆ ಯಾರಾದರೂ ಬ್ಲಾಕ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ರಿಲೇಟಿವ್ಸ್ ಯಾರಾದರೂ ಆಗಿರಲಿ, ಇಫ್ ಸಮ್ ಪರ್ಟಿಕ್ಯುಲರ್ ಪರ್ಸನ್ ನಿಮಗೆ ಬ್ಲಾಕ್ ಮಾಡಿದ್ದಾರೆ ಅಂತಿದ್ರೆ ಅವ್ರು ನಿಮಗೆ ಅನ್ಬ್ಲಾಕ್ ಮಾಡ್ತಾರಾ ಮಾಡಲ್ವಾ ಅನ್ನೋದೇ ಈ ರೀಡಿಂಗ್. ವಿಲ್ ದೇ ಅನ್ಬ್ಲಾಕ್ ಯು? ಓಕೆ, ಸೊ ಇಲ್ಲಿ ನಾನು 2 ಏಂಜಲ್ಸ್ ಇಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ನಿಮ್ಗೇನಾದರೂ 2 ಪರ್ಸನ್ಸ್ ಬ್ಲಾಕ್ ಮಾಡಿದ್ದಾರೆ ಅಂತ ಇದ್ದರೆ, ನೀವು 2, ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಫಾರ್ 1 ಪರ್ಸನ್, ದಿಸ್ ಈಸ್ ಫಾರ್ ಅನದರ್ ಪರ್ಸನ್ ಅಂತ ಫುಲ್ ರೀಡಿಂಗ್ ನೋಡ್ಬೋದು. ಇಲ್ಲ ಓನ್ಲಿ 1 ಪರ್ಸನ್ ಯಾರೋ ನಿಮಗೆ ಬ್ಲಾಕ್ ಮಾಡಿದ್ದಾರೆ ಅಂತ ಇದ್ದರೆ, ಈ 2 ಏಂಜಲ್ಸಲ್ಲಿ ಯಾವ ಏಂಜಲ್ ನಿಮಗೆ ಚೂಸ್ ಮಾಡಬೇಕು ಅನ್ನಿಸ್ತಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ರೀಡಿಂಗ್ನ ನಾನು ಫಟಾಫಟ್ ಅಂತ ಮಾಡ್ತಾ ಇದ್ದೀನಿ. ಓಕೆ, ಸೊ ಐ ಆಮ್ ಜಸ್ಟ್ ಶಫಲಿಂಗ್ ದ ಕಾರ್ಡ್ಸ್ ನೌ. ಥಿಂಕ್ ಅಬೌಟ್ ಯುವರ್ ಪರ್ಸನ್. ಅಲ್ಲಿವರೆಗೂ ನಾನು ನಿಮ್ಮ ರೀಡಿಂಗ್ನ ಹೇಳ್ತಾ ಇದ್ದೀನಿ. ಇಫ್ ಯು ಹ್ಯಾವ್ 2 ಬಿಕಾಸ್ ಏಂಜಲ್ಸ್ ನಾನು ಈ ಥರ ಇಡ್ತೀನಿ. ಐ ಥಿಂಕ್ ಯು ಕ್ಯಾನ್ ಸಿ ದಮ್ ಪ್ರಾಪರ್ಲಿ ನಾವು. ಓಕೆ, ವಿಚ್ ಏಂಜಲ್ ಯು ಆರ್ ಚೂಸಿಂಗ್? ಆ ಪರ್ಸನ್ ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅವರು ಓಕೆ ಅನ್ಬ್ಲಾಕ್ ಮಾಡ್ತಾರಾ ಅನ್ನೋದೇ ಈ ರೀಡಿಂಗ್ ಆಗಿರುತ್ತೆ. Okay, so the answer here I got, and for second okay guys, so without wasting time, ನಿಮ್ಮ 2 ಪರ್ಸನ್ಸ್ ಇದ್ದರೆ ಅಥವಾ ಸಿಂಗಲ್ ಇದ್ರೂ I'll just do the reading. ಫಸ್ಟ್ ಕ್ವಶನ್ಗೆ ಅಂದರೆ ಫಸ್ಟ್ ಪರ್ಸನ್ ಯಾರಿದ್ದಾರೆ ಅನ್ಬ್ಲಾಕ್ ಮಾಡಿದ್ದಾರೆ ಅವ್ರು ನಿಮಗೆ ಬ್ಲಾಕ್ ಮಾಡಿದ್ದಾರೆ, ಅವ್ರು ನಿಮಗೆ ಅನ್ಬ್ಲಾಕ್ ಮಾಡ್ತಾರೆ. ಓಕೆ, ಸೊ ದ ಆನ್ಸರ್ ಈಸ್ ಎಸ್, ಡೆಫಿನೆಟ್ಲಿ ದೇ ವಿಲ್ ಡೂ. ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮೇ ಬಿ 1 month ಆಗ್ಬೋದು, ಕೆಲವೊಬ್ಬರಿಗೆ ಇನ್ನೂ 6 months ಆಗ್ಬೋದು ಅಂತ ಕಾಣಿಸ್ತಾ ಇದೆ. ಈ ಪರ್ಸನ್ ಕರೆಂಟ್ಲಿ ನಿಮ್ಮ ಮೇಲೆ ಡೆಫಿನೆಟ್ಲಿ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ನನಗೆ ಕಾಣಿಸ್ತಿದೆ ದಿಸ್ ಪರ್ಸನ್ ಲೈಕ್ ಸಮ್ವೇರ್ ತುಂಬ ಡಾಮಿನೇಟ್ ಎನರ್ಜಿ ಇದೆ ಇವ್ರದ್ದು. ಲೈಕ್ ಈ ಪರ್ಸನ್ ನಿಮ್ಗೆ ಏನು ಹೇಳ್ತಾರೆ ಅದು ನೀವೇನಾದ್ರು ಕೇಳಿಲ್ಲ ಅಂದರೆ ಅವರು ನಿಮ್ಗೆ ಬ್ಲಾಕ್ ಮಾಡಿಬಿಡ್ತಾರೆ. ಆ್ಯಂಡ್ ದಿಸ್ ಪರ್ಸನ್ ಡೋಂಟ್ ಲೈಕ್ ಸಮ್ ಕೈಂಡ್ ಆಫ್ ಬಿಹೇವಿಯರ್ ನಿಮ್ಮಲ್ಲಿ ಅಂತ ಕಾಣಿಸ್ತಿದೆ. ಆ್ಯಂಡ್ ಇದ್ಯಾರಾದರೂ ನಿಮ್ಮ ಸಿಸ್ಟರ್ ಆಗಿದ್ರೆ ಅಥವಾ ಪರ್ಟಿಕ್ಯುಲರ್ ಫೀಮೇಲ್ ಇದ್ದಾರೆ ಅಂದರೆ ಡೆಫಿನೆಟ್ಲಿ ದ ಆನ್ಸರ್ ಈಸ್ ಎಸ್ ಅಂತ ಹೇಳ್ತೀನಿ. ಯಾರಾದರೂ ಆಗಿರಲಿ ಗೈಸ್, ಈ ಪರ್ಸನ್ ನಿಮಗೆ ಬ್ಲಾಕ್ ಮಾಡಿರೋರು ಇವ್ರು ನಿಮಗೆ ಅನ್ಬ್ಲಾಕ್ ಮಾಡ್ತಾರೆ. ಸೊ ವೆಯ್ಟ್. ಓಕೆ, ಸೆಕೆಂಡ್ ಪರ್ಸನ್ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ರಿ ಈಗ, ಅವ್ರು ನಿಮಗೆ ಅನ್ಬ್ಲಾಕ್ ಮಾಡ್ತಾರಾ ಅನ್ನೋ ಚೆಕ್ ಮಾಡೋಣ. ಸೊ ದ ಆನ್ಸರ್ ಈಸ್ ಕ್ಲಿಯರ್, ನೋ ಬರ್ತಾ ಇದೆ ಗೈಸ್. ಐ ಆಮ್ ಸೋ ಸಾರಿ. ಈ ಪರ್ಸನ್ ಆ್ಯಕ್ಚುಲಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ, ತುಂಬ ಸಫರ್ ಆಗಿದ್ದಾರೆ. ದಿಸ್ ರಿಲೇಷನ್ಶಿಪ್ ವಾಟ್ ಎವರ್ ಇಟ್ ಈಸ್, ಮೇ ಬಿ ನೀವು ಅವ್ರಿಗೆ ತುಂಬ ಹರ್ಟ್ ಮಾಡಿದ್ದೀರಾ, ಅವ್ರು ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಏನಾದ್ರು ರಿಲೇಷನ್ಶಿಪ್ ಪರ್ಟಿಕ್ಯುಲರ್ ಲವ್ ರಿಲೇಷನ್ಶಿಪ್ ಇತ್ತು ಅಂದರೆ ಡೆಫಿನೆಟ್ಲಿ ತುಂಬ ಒಂದು ಏನಂತಾರೆ ತುಂಬ ಗಿಲ್ಟ್ ಇದೆ, ತುಂಬ ಬ್ಯಾಡ್ ಫೀಲಿಂಗ್ಸ್ ಇದ್ದಾವೆ, ತುಂಬ ನೆಗೆಟಿವಿಟಿ ಇತ್ತು. ಸೊ ಆ ಒಂದು ರೀಸನಿಂದ ದೇ ಡಿಡ್ ದ್ಯಾಟ್ ಅಂತ ಕಾಣಿಸ್ತಿದೆ. ಆ್ಯಂಡ್ ನೀವು ಬೇರೆ ನಂಬರ್ಸಿಂದ ಏನಾದರೂ ಇವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದರೆ ಮಾಡೋಕ್ಕೆ ಹೋಗಬೇಡಿ ಅಂತೀನಿ. ಬಿಕಾಸ್ ಈ ಪರ್ಸನ್ ನಿಮಗೆ ಅನ್ಬ್ಲಾಕ್ ಮಾಡಲ್ಲ. ಇನ್ಫ್ಯಾಕ್ಟ್ ನೀವು ಬೇರೆ ನಂಬರ್ಸಿಂದ ಅವ್ರಿಗೆ ಏನು ಮೆಸೇಜ್ ಮಾಡಿದ್ರೆ ಅವರು ಇಮಿಡಿಯೇಟಾಗಿ ಅವ್ರಿಗೆ ಗೊತ್ತಾಗಿದ ತಕ್ಷಣ ನೀವು ಅಂಥೇಳಿ ಇಮಿಡಿಯೇಟಾಗಿ ಅವ್ರು ನಿಮಗೆ ಮತ್ತೆ ಬ್ಲಾಕ್ ಮಾಡಿಬಿಡ್ತಾರೆ ಅಲ್ಲಿನೂ ಅಂತ ಕಾಣಿಸ್ತಾ ಇದೆ. ಸೊ ಇಟ್ಸ್ ಬೆಟರ್ ಟು ಅಂಡರ್ಸ್ಟ್ಯಾಂಡ್ ಲೈಕ್ ಸಮ್ವೇರ್ ಈ ಒಂದು ಪರ್ಸನ್ ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅವರು ಅವ್ರ ಲೈಫಲ್ಲಿ ಒಂದು ಪೀಸ್, ನೆಮ್ಮದಿ ಬೇಕಾಗಿದೆ. ಮೇ ಬಿ ಅವ್ರಿಗೆ ನೆಮ್ಮದಿ ನಿಮ್ಮಿಂದ ದೂರ ಇದ್ದೇ ಸಿಗ್ಬೋದು ಅಂತ ಕಾಣಿಸ್ತಿದೆ, ಅಥವಾ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡದೇ ಇದ್ರೇ ಅವ್ರಿಗೆ ಸಿಗ್ಬೋದು ಅಂತ ಕಾಣಿಸ್ತಾ ಇದೆ. ಸೊ ದೇರ್ ಈಸ್ ಸಮ್ ಕೈಂಡ್ ಆಫ್ ಅವ್ರು ಕಟ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ. ಆ್ಯಸ್ ಯು ಕ್ಯಾನ್ ಸಿ ದಿಸ್ ಇಮೇಜ್, ದಿಸ್ ಪರ್ಸನ್ ಈಸ್
ನಾಟ್ ಫ್ರೀ, ದಿಸ್ ಪರ್ಸನ್ ಈಸ್ ನಾಟ್ ಹ್ಯಾವಿಂಗ್ ಹಿಸ್ ಫ್ರೀಡಮ್, ಹರ್ ಫ್ರೀಡಮ್ ಅಂತ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ಗೆ ಯಾವುದೇ ಆದಂಥ ಒಂದು ಫ್ರೀಡಮ್ ಬೇಕಾಗಿದೆ, ಜೀವನದಲ್ಲಿ ಅವರು ಮುಂದೆ ಬರಬೇಕಂತಿದ್ದಾರೆ. ಸೊ ಈ ನೆಗೆಟಿವ್ ಥಾಟ್ಸಲ್ಲಿ ಅವ್ರು ಆ್ಯಕ್ಚುಲಿ ಇವಾಗ ಕರೆಂಟ್ಲಿ ಇದ್ದಾರೆ. ಆ್ಯಂಡ್ ನೀವು ಅವ್ರಿಗೆ ಮೆಸೇಜ್ ಅಥವಾ ಕಾಲ್ ಹೋಗಿದ ತಕ್ಷಣ ನಿಮ್ಮ ಮೆಸೇಜ್ ಅವ್ರಿಗೆ ದೇ ವಿಲ್ ಬಿಕಮ್ ಈವನ್ ಮೋರ್ ನೆಗೆಟಿವ್, ಈವನ್ ಮೋರ್ ಅಗ್ರೆಸಿವ್ ಅಂತ ಕಾಣಿಸ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಾನು ನಿಮಗೆ ಈ ಪರ್ಸನ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಈವನ್ ಅವರು ಅನ್ಬ್ಲಾಕ್ ಮಾಡಿದ್ರು ಬೈ ಮಿಸ್ ಆಗಿ ನೀವು ಪ್ಲೀಸ್ ಅವರಿಗೆ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಗೈಸ್, ಎಲ್ಲಿ ನಿಮಗೆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ, ಎಲ್ಲಿ ನಿಮಗೆ ಒಂದು ಊಟ ಹಾಕಕ್ಕೆ ನಿಮ್ಗೆ ಊಟ ಹಾಕಬೇಕು ಅಂಥೇಳಿ ಒಬ್ರಿಗೆ ಮನಸ್ಸಿಲ್ಲ ಅಂತಿದ್ದಾಗ ಅಲ್ಲಿ ಹೋಗ್ಬಿಟ್ಟು ನೀವು ಊಟ ಮಾಡೋದು ಡೆಫಿನೆಟ್ಲಿ ಅದು ಸರಿಯಲ್ಲ ಅಂತ ಹೇಳ್ತೀನಿ. ಎಕ್ಸಾಂಪಲ್ ಕೊಟ್ಟಿದ್ದು ನಾನು. ಐ ಹೋಪ್ ಯು ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಐ ಥಿಂಕ್ ಇಟ್ಸ್ ಬೆಟರ್ ಮೂವ್ ಆನ್. ಅವ್ರ ನಂಬರ್ ನೀವು ಬ್ಲಾಕ್ ಮಾಡಿ, ಇಲ್ಲಾಂದರೆ ಡಿಲೀಟ್ ಮಾಡಿಬಿಟ್ಟು ಬಿಸಾಕಿ, ವಾಟ್ ಎವರ್ ಇಟ್ ಈಸ್. ಬಟ್ ಇಟ್ಸ್ ಬೆಟರ್, ಡೋಂಟ್ ವೇಟ್ ಫಾರ್ ದಿಸ್ ಪರ್ಸನ್ ಟು ಅನ್ಬ್ಲಾಕ್ ಯು. ಓಕೆ, ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ನೆಕ್ಸ್ಟ್ ಯಾವ ವಿಡಿಯೋ ಬಗ್ಗೆ ನಿಮಗೆ ಲೈಕ್ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡಲಿ ಅಂತ ಇದ್ದರೆ ಡೆಫಿನೆಟ್ಲಿ ನನಗೆ ಕಾಮೆಂಟಲ್ಲಿ ಹೇಳಿ. ಐ ವಿಲ್ ಮೇಕ್ ಅ ವಿಡಿಯೋ. ಬಟ್ ನಾಳೆ ನಾನು ಸೆಷನ್ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇರ್ತೀನಿ. ಸೊ ಆದರೆ ಬೆಳಗ್ಗೆ ವಿಡಿಯೋ ಮಾಡ್ತೀನಿ ನಾಳೆ, ಇಲ್ಲಾಂದರೆ ನೋಡೋಣ. ಸೊ ಸದ್ಯಕ್ಕೆ ನಿಮ್ಮ ಏನಾದರೂ ರಿಕ್ವೆಸ್ಟ್ ಇದ್ದರೆ ಕಾಮೆಂಟ್ ಸೆಷನಲ್ಲಿ ನನಗೆ ಹೇಳ್ಬೋದು. ಆ್ಯಂಡ್ ಎಸ್, ಅಗೇನ್ ಐ ಆಮ್ ರಿಪೀಟಿಂಗ್, ಟುಮಾರೋ ಐ ಆಮ್ ಟೇಕಿಂಗ್ ಅ ಸೆಷನ್, ಯುವರ್ ಪ್ರಾಬ್ಲಮ್ಸ್ ಮೈ ಸೊಲ್ಯೂಷನ್. ನಿಮ್ಮ ಎಲ್ಲ ಪ್ರಾಬ್ಲಮ್ಸಿಗೆ ನನ್ನ ಒಂದು ಸೊಲ್ಯೂಷನ್ಸ್ ನಾನು ಕೊಡ್ತಾ ಇದ್ದೀನಿ. ಫೀಸ್ ಇರುತ್ತೆ ಅದಕ್ಕೆ 1111. ಸೊ ನಿಮಗೆ ಇಂಟ್ರೆಸ್ಟೆಡ್ ಇದ್ದೀರಾ ಅಂದರೆ ಜಾಯ್ನ್ ಆಗಿ. ಡೀಟೇಲ್ಡ್ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ಅಲ್ಲಿ ಹೋಗಿಬಿಟ್ಟು ಒಂದು ಟೈಮ್ ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೇನಾದರೂ ಓಕೆ ನಾನು ಈ ವೆಬಿನಾರಿಗೆ ಜಾಯ್ನ್ ಆಗಬೇಕು ಅಂತ ಅನಿಸಿದ್ರೆ ಡೆಫಿನೆಟ್ಲಿ ಜಾಯ್ನ್ ಆಗ್ಬೋದು. ಇಲ್ಲಾಂದರೆ ಇನ್ನೂ ಅಪ್ಕಮಿಂಗ್ ಡೇಸಲ್ಲಿ ಐ ಆಮ್ ವರ್ಕಿಂಗ್ ಆನ್ ಸಮ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್. ಸೊ ಐ ವಿಲ್ ರಿವೀಲ್ ದಟ್ ವೆರಿ ಸೂನ್. ಆಗ ಬೇಕಿದ್ರೆ ನೀವು ಆ ಬೇರೆ ವೆಬಿನಾರ್ಸು ಜಾಯ್ನ್ ಆಗ್ಬೋದು. ಬಟ್ ನಾಳೆ ನಡೀತಿರೋ ಅಂಥ ಒಂದು ಸೆಷನ್ ನೀವು ಜಾಯ್ನ್ ಆಗೋದಿದ್ರೆ ಇವತ್ತೇ ನೀವು ಬುಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು. ಸಿ ಯು ಗೈಸ್.